ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬಯಿಯ ಉದ್ಯಮಿ, ಹವ್ಯಾಸಿ ಯಕ್ಷಗಾನ ಕಲಾವಿದ, ನಟ ಕಂಡ್ಲೂರು ಚಂದ್ರ ಮೊಗವೀರ ಅವರ ಸಾರಥ್ಯದಲ್ಲಿ ಮೊಗವೀರ ಯಕ್ಷಕಲಾ ವೇದಿಕೆ ಮುಂಬೈ ಇದರ ಆಶ್ರಯದಲ್ಲಿ ಊರಿನ ಹಾಗೂ ಮುಂಬಯಿಯ ಮೊಗವೀರ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಘಾಟ್ಕೋಪರ್ ಪಶ್ಚಿಮ ಅಸಲ್ಪದ ಶ್ರೀ ದತ್ತಾತ್ರೇಯ ದುರ್ಗಾಂಬಿಕಾ ಮಂದಿರದ ಬಯಲು ರಂಗಮಂಟಪದಲ್ಲಿ ದಿವಂಗತ ಶಿರಿಯಾರ ಮಂಜುನಾಯ್ಕ ವೇದಿಕೆಯಲ್ಲಿ ಮೊದಲಿಗೆ ಮೊಗವೀರ ಮಹಿಳಾ ಕಲಾವಿದರು ಮಾಯಾಪುರಿ ಎಂಬ ಯಕ್ಷಗಾನವನ್ನು ಪ್ರದರ್ಶಿಸಿದರು. ಯಕ್ಷಗಾನ ಕಲಾವಿದೆ ಅಶ್ವಿನಿ ಕೊಂಡದಕುಳಿ ಅವರ ನಿರ್ದೇಶನದಲ್ಲಿ ಮೊಗವೀರ ಮಹಿಳೆಯರ ಯಕ್ಷ ಪ್ರತಿಭೆ ಅನಾವರಣಗೊಂಡಿತು. ಯಕ್ಷಗಾನದ ಮಧ್ಯಂತರದಲ್ಲಿ ಉದ್ಯಮಿ ಮೊಗವೀರ ಮಹಾಜನ ಸೇವಾ ಸಂಘ ಬಗುವಾಡಿ ಇದರ ಮಾಜಿ ಅಧ್ಯಕ್ಷ ಸುರೇಶ್ ಕಾಂಚನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ದೇಶ ವಿದೇಶದಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿದ ಬಡಗುತಿಟ್ಟಿನ ಖ್ಯಾತ ಕಲಾವಿದ ಬೆಲ್ತೂರು ರಮೇಶ್ ಮೊಗವೀರರನ್ನು ಸನ್ಮಾನಿಸಲಾಯಿತು. ಕಲಾವಿದೆ ನಿರ್ದೇಶಕಿ ಅಶ್ವಿನಿ ಕೊಂಡದಕುಳಿ, ಕೌರಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಗೌರಿ ಆರ್ಷಿಯನ್, ಮೊಗವೀರ ಯುವ ಸಂಘಟನೆಯ ಮಾಜಿ ಅಧ್ಯಕ್ಷ ಸದಾನಂದ ಬಲ್ಕೂರ್ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು. ಸನ್ಮಾನಿತರು ತಮ್ಮ ಅನಿಸಿಕೆ ತಿಳಿಸಿದರು. ಸಿರಿಯಾರ ಮಂಜುನಾಯ್ಕರ ವೇದಿಕೆ ಅವರ ಪರಮ ಶಿಷ್ಯನ ನನ್ನ ಗುರುಗಳು ನಾನು ರಂಗಕ್ಕೆ ಹೋಗುವಾಗ ಆಗಿಂದಾಗ ಕರೆದು ಇಂತಹ ದೇವವ್ರತ ಈ ರೂಪದ ವೇಷ ಮಾಡು, ಕೃಷ್ಣ ಈ ರೂಪದಲ್ಲಿ ನಡೆ ಅಂತ ಸರಿಯಾದ ನೀತಿಯ ಬಾಟವನ್ನು ಹಿಡಿದ ಮಹಾನ್ ವ್ಯಕ್ತಿ, ನಮ್ಮ ಯಕ್ಷಗಾನ ಕಲೆಯಲ್ಲಿ ಅದ್ಧೂರಿಯ ಕೀರ್ತಿಯನ್ನು ಗಳಿಸಿದ ಒಬ್ಬ ಸಮರ್ಥ ದಿಗ್ಗಜ ಕಲಾವಿದ ಶ್ರೀಯಾರ ಮಂಜುನಾಯ್ಕರು. ಯಕ್ಷಗಾನಕ್ಕೆ ಹಲವಾರು ಸಮಾಜದ ಪ್ರತಿಭಾವಂತರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊಗವೀರ ಸಮಾಜದವರು ಯಕ್ಷಗಾನಕ್ಕೆ ಅತಿ ಹೆಚ್ಚಿನ ಸೇವೆಯನ್ನು ಕೊಟ್ಟಿದ್ದಾರೆ ಎಂದು ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಸಿರಿಯಾರ ಮಂಜುನಾಯ್ಕರನ್ನು ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಅವರು ಮಹಾನ್ ಕಲಾವಿದರು ಅಲ್ಲದೆ ಯಕ್ಷಗಾನಕ್ಕೆ ಹಲವರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅಂತಹ ಮಹಾನಾಯಕರ ವೇದಿಕೆಯನ್ನು ಇಟ್ಟಿರುವ
ಈ ಒಂದು ವೇದಿಕೆ ಕಲಾ ವೇದಿಕೆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ಕೊಳ್ತಾ ಇದ್ದೇನೆ. ನಾವು ಕಂಡ್ಲೂರಿನಲ್ಲಿ ಕೇವಲ ಒಂದು ಮಹಿಳಾ ಸಂಘಕ್ಕೋಸ್ಕರ ಈ ಒಂದು ಯಕ್ಷಗಾನವನ್ನು ಹುಟ್ಟುಹಾಕಿದ್ದು. ನಾವು 10ನೇ ವರ್ಷದ ಪ್ರೋಗ್ರಾಮಿಗೋಸ್ಕರ ಏನೋ ಒಂದು ಮಾಡಬೇಕಂತ ನಾವು ಮಹಿಳೆಯರೆಲ್ಲ ಸೇರಿ ಕಲಿತು 10ನೇ ವರ್ಷಕ್ಕೆ ಕಲಿತು ಮಾಡಿದಂಥ ಒಂದು ಯಕ್ಷಗಾನ ಪ್ರದರ್ಶನ. ಅದನ್ನು ಚಂದ್ರ ಬಿ ಚಂದನ್ ಅವರು ನೋಡಿ ಇವತ್ತು ನಮಗೆ ಈ ವೇದಿಕೆಯಲ್ಲಿ ಅದನ್ನು ಪ್ರದರ್ಶಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮೊಗವೀರ ಉದ್ಯಮಿಗಳು, ಸಂಘಟಕರುಗಳು ಹಾಗೂ ಶ್ರೀ ಕ್ಷೇತ್ರದ ಧರ್ಮದರ್ಶಿ ದೇವ್ ಪೂಜಾರಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಯಕ್ಷಗಾನ ಸಂಘಟನೆ ಮಾಡುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸಾಧಾರಣ 1 ತಿಂಗಳಿಂದ ಹಿಂದೆ ಚಂದ್ರ ಬಿ ಕೊಂಡ್ಲೂರು ಇದರ ಆಲೋಚನೆಯಲ್ಲಿ ಇದ್ದಾರೆ. ಅದರ ಹಿಂದೆ ಎಷ್ಟು ಕೆಲಸ ಮಾಡಿದ್ರು ಅಂತ ಹೇಳಿದರೆ ನಿಮ್ಮ ಮುಂಭಾಗದಲ್ಲಿ ಗೊತ್ತಾಗ್ತದೆ. ಚಂದ್ರ ಕಂಡ್ಲೂರವರ ಸಾಹಸ ಮೆಚ್ಚುವಂಥದ್ದು. ನಮ್ಮ ಜನರಲ್ಲಿ ಅದು ಸಹ ವಿದ್ಯಾವಂತರಲ್ಲಿ ಟಿ ವಿ ಮತ್ತು ಸಿನಿಮಾ ಬಂದ್ರಿಂದ ಯಕ್ಷಗಾನಕ್ಕೆ ಅಷ್ಟೊಂದು ಅವರು ಪ್ರಾಮುಖ್ಯತೆ ಕೊಡುವುದಿಲ್ಲ. ಆದ್ದರಿಂದ ನಿಮ್ಮೆಲ್ಲರ ಹತ್ರ ವಿನಂತಿಸಿದ ಹೇಳಿದರೆ ನಮ್ಮ ಈ ಜನಾಂಗದಲ್ಲಿ ಈ ಯಕ್ಷಗಾನದ ಬಗ್ಗೆ ಅಭಿರುಚಿ ಮೂಡಿಸಬೇಕು. ಅದಕ್ಕಾಗಿ ನಮ್ಮ ಈ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬೋದು, ಆದರೂ ಈಗ ಹಿಂದಿಯಲ್ಲಿ ಸಹ ಯಕ್ಷಗಾನ ಶುರು ಮಾಡಿದ್ದಾರೆ. ಅದರಿಂದ ಅವರನ್ನು ಈ ಯಕ್ಷಗಾನವನ್ನು ತೋರಿಸಿ ಅವರಿಗೊಂದು ಅಭಿರುಚಿ ಹುಟ್ಟಿಸಬೇಕು. ನೀವು ಕೇವಲ ಮೊಗವೀರ ಮಹಿಳೆಯರಲ್ಲ, ನೀವು ಮೊಗವೀರ ವೀರ ಮಹಿಳೆಯರು ಅಂತ ಹೇಳಲಿಕ್ಕೆ ನಮಗೆ ಭಾರಿ ಸಂತೋಷವಾಗ್ತದೆ. ಮತ್ತು ನಾನು ಹೇಳೋದಾದರೆ ಶ್ರೀಮಾನ್ ಚಂದ್ರ ಕಂಡ್ಲೂರು ಇವರನ್ನು ನಾವು ಎಷ್ಟು ಹೊಗಳಿದ್ರು ಸಾಲದು. ಯಾಕಂದರೆ ಚಿಕ್ಕನಿಂದಲೂ ಅವರಿಗೆ ಒಂದು ಕಲೆ ಬಗ್ಗೆ ಭಾರಿ ಆಸಕ್ತಿ ಇದೆ. ಕೇವಲ ಯಕ್ಷಗಾನ ಅಲ್ಲ, ನಾಟಕ ಆಗಲಿ ಸಿನಿಮಾದಲ್ಲಿ ಕೂಡ ಅವರು ಪಾಠನ ಮಾಡಿದ್ದಾರೆ. ಇವರು ಇದೇ ರೀತಿ ಮುಂಬೈಯಲ್ಲಿ ಅನೇಕ ಈ ಪ್ರಯೋಗಗಳನ್ನು ಕೊಡ್ತಾ ಇರಲಿ. ಅದು ಯಕ್ಷಗಾನ ಕಲೆ ನಮಗೆ ಎಲ್ಲರಿಗೂ ಬೇಕಾದದ್ದು. ಇದು ದೇವರ ಕಲೆ. ಶ್ರೀರಾಮಚಂದ್ರ ಎಲ್ಲ ದೇವತೆಗಳು ಬೇಕಾದದ್ದು. ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಬೇಕಂತ ನಾನು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಅದಲ್ಲದೆ ಇಂಥ ಕಲೆಯನ್ನು ಮುಂದುವರಿಸಬೇಕಾದ್ರೆ ಇದಕ್ಕೆ ತನು ಮನ ಧನದಿಂದ ನಾವು ಯಾವಾಗಲೂ ಸಹಾಯ ಮಾಡಬೇಕು. ನಮ್ಮ ಈ ಕ್ಷೇತ್ರ 2017 ನಮ್ಮ ತುಳುನಾಡದ ಆರಾಧ್ಯ ಶಕ್ತಿ ನಾಗಮಂಡಲನು ಮುಂಬೈಡ್ ಪ್ರಥಮ ಬಾರಿ ಮಂತಿನಂಚಿಂದ ಇತಿಹಾಸ ನಿರ್ಮಿತ ನಮ್ಮ ಕ್ಷೇತ್ರ. ಈ ಕ್ಷೇತ್ರದ ಒಂಜಿ ಅವು ಬಹುಮಲ್ಲ ಇತಿಹಾಸ ಅಂಚೆನೆ ಈ ಜಾಗಡ್ ಮೊಗವೀರ ಸಮಾಜದ ಪ್ರಥಮ ಬಾರಿ ಕಾರ್ಯಕ್ರಮ ಆವೊಂದುಂಡು. ಅಂಚದು ಮೊಗವೀರನ ಪ್ರತಿಯೊಂಜಿ ಗಣ್ಯ ವ್ಯಕ್ತಿ ಅಂಚೆನೆ ಮಾತ ಸದಸ್ಯರನ್ನ ವಿನಂತಿ ಬಂಡ ನನ್ನ ತುಂಬುಗು ಈ ಜಾಗಡೊಂಜಿ ಭವ್ಯವಾಯಿನ ದಿವ್ಯವಾಯಿನ ಶಿಲಾಮಯವಾಯಿನ ಅಂಚಿಂದ ಒಂಜಿ ಹೊಸತ್ ದೇವಸ್ಥಾನ ನಿರ್ಮಾಣ ಮಲ್ಪೆರೆಗೆ ಎಂಕಲು ದುಂಬು ಜತ್ತೊಂದುಲ್ಲ. ಐಕ್ ನಿಕಲ ಮಾತ ಕೈ ಜೋಡಿಸೋಡು ಬಣ್ಣದ ಎಂಕಲು ಕ್ಷೇತ್ರದ ಪರವಧಿ ಆಗ ನಿಕಲಡ ಮನಪೂರ್ವಕ ವಿನಂತಿ ಮಂತಂದಿಲ್ಲ ಅಂಚೆನೆ. ಸುರೇಶ್ ಕಾಂಚನ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಯಕ್ಷಗಾನವನ್ನ ನಮ್ಮ ದಕ್ಷಿಣ ಕನ್ನಡದ ಗಂಡು ಕಲೆ ಅಂತ ಈ ತನಕ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ. ನಿಜವಾಗ್ಲೂ ಇಂದು ಈ ಕಣ್ಣೂರವರ ನೇತೃತ್ವದಲ್ಲಿ ಗಂಡು ಹಾಗೂ ಹೆಣ್ಣು ಕಲೆ ಎನ್ನುವುದನ್ನು ಇಂದು ತೋರಿಸಿಕೊಟ್ಟಿದ್ದಾರೆ ಅಂತ ನಾನು ಹೇಳ ಬಯಸ್ತೇನೆ. ಚಿಕ್ಕಂದಿನಿಂದ ನಾವು ಇದನ್ನೇ ಕೇಳ್ತಾ ಇದ್ದೇವೆ, ಯಕ್ಷಗಾನ ಒಂದು ಗಂಡು ಕಲೆ ಅಂತ. ಇಂತಹ ಒಂದು ಟೀಮ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ, ಅದರಲ್ಲೂ ಹೆಚ್ಚಿನ ಮೊಗವೀರ ಮಹಿಳೆಯರು ಬರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಚಂದ್ರಕಣ್ಣೂರವರ ಸಾರಥ್ಯದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮುಂಬೈಯಲ್ಲಿ ನಡೆದಿದೆ. ತಾವೆಲ್ಲರೂ ಇಷ್ಟೊಂದು ಜನ ಸಹಕರಿಸಿದ ಮೊಗವೀರ ಸಮಾಜದ ಪರವಾಗಿ ಹಾಗೂ ಚಂದ್ರಕಣ್ಣೂರವರ ಪರವಾಗಿ ಎಲ್ಲರಿಗೂ ನನ್ನ ಆತ್ಮೀಯ ಕೃತಜ್ಞತೆಗಳನ್ನು ಅರ್ಪಿಸಬಯಸ್ತೇನೆ. ಬಳಿಕ ಪುರುಷರಿಂದ ವೀರಮಣಿ ಕಾಳಗ ಎಂಬ ಯಕ್ಷಗಾನ ಪ್ರದರ್ಶನಗೊಂಡಿತು.
ಮೊಗವೀರ ಕಲಾವಿದರನ್ನು ಒಗ್ಗೂಡಿಸಿ ಮೊಗವೀರ ಯಕ್ಷಕಲಾ ವೇದಿಕೆಯ ಮೂಲಕ ಯಕ್ಷಗಾನ ಪ್ರದರ್ಶನ ಆಯೋಜಿಸಿದ ಚಂದ್ರ ಕಂಡ್ಲೂರ್ ಅವರ ಸಾಹಸ ಮೆಚ್ಚುವಂಥದ್ದು. ಪ್ರಥಮ ಬಾರಿ ಮೊಗವೀರ ಕಲಾವಿದರು ಮುಂಬಯಿಯಲ್ಲಿ ಪ್ರದರ್ಶಿಸಿದ 2 ಪ್ರಸಂಗಗಳು ಯಕ್ಷಗಾನ ಪ್ರೇಮಿಗಳ ಮನೆಗೆದ್ದಿತು. ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್. Sulamam